ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸೂರ್ಯನ ರೀತಿ ಪ್ರಜ್ವಲಿಸಬೇಕಾದರೆ ಮೊದಲು ಶ್ರಮವೆಂಬ ಬಿಸಿಲನ್ನು ಸಹಿಸಿಕೊಳ್ಳುವುದನ್ನು ಕಲಿಯಿರಿ. ಯಾವುದೇ ವ್ಯಕ್ತಿ ಶ್ರಮ ಪಡದೆ ಸಫಲತೆ ಪಡೆಯಲು ಸಾಧ್ಯವಿಲ್ಲ. ಸೂರ್ಯ ಬಿಸಿಲಿನ ಬೇಗೆಯನ್ನು ಸಹಿಸಿಕೊಂಡು ಹೊಳೆಯುವ ಹಾಗೆ ನೀವು ಶ್ರಮವನ್ನು ಸಹಿಸಿಕೊಂಡರೆ ಸೂರ್ಯನ ಹಾಗೆ ಪ್ರಜ್ವಲಿಸಬಹುದು. ಶನಿ ಗ್ರಹ ಜುಲೈ 27ರಿಂದ ಡಿಸೆಂಬರ್ 11ರವರೆಗೂ ವಕ್ರ ಚಲನೆಯನ್ನು ಪ್ರಾರಂಭಿಸಲಿದೆ. ಈ ಶನಿ ಗ್ರಹದ ವಕ್ರ ಚಲನೆ ಮಕರ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿ ಗ್ರಹ ಪ್ರತಿ ವರ್ಷ ವಕ್ರ ಚಲನೆಯನ್ನು ಮಾಡುತ್ತದೆ. 2025ರಲ್ಲಿ ಮೀನ ರಾಶಿಯಲ್ಲಿ ಶನಿ ಗ್ರಹ ವಕ್ರಿಯಾಗಿತ್ತು. ಜೂನ್ ಜುಲೈ ತಿಂಗಳಲ್ಲಿ ಸಾಮಾನ್ಯವಾಗಿ ಶನಿ ಗ್ರಹ ವಕ್ರಿಯಾಗುತ್ತದೆ. ಈ ವರ್ಷ ಬುಧ ಗ್ರಹದ ನಕ್ಷತ್ರವಾದಂತಹ ರೇವತಿ ನಕ್ಷತ್ರದಲ್ಲಿ ಗ್ರಹ ವಕ್ರಿಯಾಗಲಿದೆ. ಅಕ್ಟೋಬರ್ 9ಕ್ಕೆ ತನ್ನದೇ ಆದಂತಹ ನಕ್ಷತ್ರವಾದಂತಹ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದೆ. ವಕ್ರ ಚಲನೆ ಎಂದರೇನು ಅಂತ ನೋಡೋಣ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಭೂಮಿಯೂ ಸಹ ಸೂರ್ಯನನ್ನು ಸುತ್ತುತ್ತದೆ. ಆದರೆ ಭೂಮಿಯಿಂದ ನೋಡಿದಾಗ ಶನಿ ಗ್ರಹ ಹಿಂದಕ್ಕೆ ಚಲಿಸಿದಂತೆ ಭಾಸವಾಗುತ್ತದೆ. ಇದನ್ನು ವಕ್ರಚಲನೆ ಎಂದು ಕರೆಯಲಾಗುತ್ತದೆ. ಆದರೆ ಶನಿ ಗ್ರಹ ಹಿಂದಕ್ಕೆ ಚಲಿಸುವುದಿಲ್ಲ. ನಮ್ಮ ಭೂಮಿಯ ಚಲನೆಯ ಸ್ಪೀಡ್ ಹಾಗೂ ಶನಿ ಗ್ರಹದ ಸ್ಪೀಡಲ್ಲಿ ಡಿಫರೆನ್ಸ್ ಬರುತ್ತದೆ. ಶನಿ ಗ್ರಹ ಯಾವ ಭಾವದಲ್ಲಿ ವಕ್ರಿಯಾಗುತ್ತದೆಯೋ ಆ ಭಾವದ ಬಗ್ಗೆ ನಿಮ್ಮ ನೆರವೇರದ ಇಚ್ಛೆಗಳು, ಆಸೆಗಳು ಈಡೇರುತ್ತವೆ. ಮಕರ ರಾಶಿಯವರಿಗೆ 3ನೇ ಭಾವದಲ್ಲಿ ಶನಿ ಗ್ರಹ ವಕ್ರಿಯಾಗಲಿದೆ. 3ನೇ ಭಾವ ಅಂದರೆ ಕಮ್ಯುನಿಕೇಷನ್, ಸೋದರರ ಭಾವ, ಅಕ್ಕಪಕ್ಕದವರು, ಆನ್ಲೈನ್, ಇಂಟರ್ನೆಟ್, ಪರಾಕ್ರಮ, ಸಾಹಸ, ಪಬ್ಲಿಕ್, ಶಾರ್ಟ್ ಟ್ರಾವೆಲ್ಗಳನ್ನು ನೋಡಬಹುದು. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ವಕ್ರಿಯಾದಾಗ ನೀವು ಆನ್ಲೈನ್ ರಿಲೇಟೆಡ್ ಜಾಬ್ ಮಾಡುತ್ತಿದ್ದರೆ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡುತ್ತಿದ್ದರೆ ಜುಲೈ 27ರಿಂದ ಡಿಸೆಂಬರ್ 11ರವರೆಗೂ ಗುಡ್ ಟೈಮ್. ಮ್ಯಾನುಫ್ಯಾಕ್ಚರ್, ಐರನ್ ರಿಲೇಟೆಡ್ ಜಾಬ್ ಹಾಗೂ ಬಿಸ್ನೆಸ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ತುಂಬ ದಿನಗಳಿಂದ ಶಾರ್ಟ್ ಟ್ರಾವೆಲ್ ಮಾಡಬೇಕು ಅಂದುಕೊಂಡಿದ್ದರೆ ಈ ಟೈಮ್ ಪೀರಿಯಡಲ್ಲಿ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಪಂಚಮ ಭಾವದ ಮೇಲೆ ವಕ್ರಿ ಶನಿಯ ದೃಷ್ಟಿ ಬೀಳುತ್ತಿದೆ. ಸ್ಟಮಕ್ ಇನ್ಫೆಕ್ಷನ್, ಡೈಜೆಷನ್ ಪ್ರಾಬ್ಲಮ್ಸ್ ಬರಬಹುದು. ಲವ್ ಹಾಗೂ ರಿಲೇಷನ್ಶಿಪ್ಪಲ್ಲಿ ವೈಮನಸ್ಸುಗಳು ಬರಲಿದೆ. ನಿಮ್ಮ ಪ್ರೇಮಿ ತುಂಬ ಹಠ ಮಾಡುತ್ತಾರೆ. ಅವರ ಮಾತೇ ನಡೆಯಬೇಕು ಎಂಬಂತಹ ಹಠ ಸಾಧಿಸುತ್ತಾರೆ. ಕಳೆದ ವರ್ಷದಿಂದ ಅಂದರೆ 2025 ಮಾರ್ಚ್ 29ರ ನಂತರ ಮಕರ ರಾಶಿಯವರು ಎಕ್ಸ್ಟ್ರಾ ಇನ್ಕಮ್ ಸೋರ್ಸನ್ನು ದುಡಿಯಲು ಸ್ಟಾರ್ಟ್ ಮಾಡಿರುತ್ತೀರಾ. ಹೆಚ್ಚು ಎಫರ್ಟ್ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಿರುತ್ತೀರಾ. ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಎಫರ್ಟ್ ಹೆಚ್ಚಾಗಿರುತ್ತದೆ. ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಸ್ಕಿಲ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ಟ್ಯೂಷನ್ ಸೆಂಟರ್ ನಡೆಸುತ್ತಿರುವವರು, ಯೋಗ, ಜಿಮ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ದುಡಿಮೆ ಮಾಡಿಕೊಂಡಿರುತ್ತೀರಾ. ಶನಿ ಗ್ರಹ ಬುಧ ಗ್ರಹ ನಕ್ಷತ್ರದಲ್ಲಿ ವಕ್ರಿಯಾಗಲಿದೆ. ಬುಧ ಗ್ರಹ ನಿಮ್ಮ ಭಾಗ್ಯಾಧಿಪತಿ ಗ್ರಹ ಆಗಿರುವುದರಿಂದ ಶನಿ ವಕ್ರಿಯಾದ ನಂತರ ನೀವು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಾ. ಹೊಸ ಸ್ಕಿಲ್ಸ್ಗಳನ್ನು ಕಲಿತು ಕೆಲಸ ಮಾಡುವುದರಲ್ಲಿ ಬ್ಯುಸಿಯಾಗಿರುತ್ತೀರಾ. ವಕ್ರಿ ಶನಿ ಗ್ರಹದ ನೆಗೆಟಿವ್ ಫಲಗಳ ಬಗ್ಗೆ ನೋಡುವುದಾದರೆ ಸ್ಟಮಕ್ ರಿಲೇಟೆಡ್ ಇನ್ಫೆಕ್ಷನ್ ಆಗಬಹುದು. ಬಲಗೈ, ಬಲ ತೋಳಿನಲ್ಲಿ ನೋವುಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ತಂದೆಯ ಜೊತೆ ವಿನಾಕಾರಣ ಆರ್ಗ್ಯುಮೆಂಟ್ ಹೆಚ್ಚಾಗಬಹುದು. ಶನಿ ಗ್ರಹದ ದೃಷ್ಟಿ ನಿಮ್ಮ 12ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ವಿದೇಶದಲ್ಲಿ ಕೆಲಸಕ್ಕಾಗಿ ಅಪ್ಲೈ ಮಾಡಿದವರಿಗೆ ಜಾಬ್ ಸಿಗುತ್ತದೆ. ವಿದೇಶಿ ಪ್ರವಾಸ ಯೋಗ. ಅಲ್ಲಿ PR ಗಾಗಿ ವೆಯ್ಟ್ ಮಾಡುತ್ತಿದ್ದರೆ PR ಕನ್ಫರ್ಮ್ ಆಗುತ್ತದೆ. ಫಾರಿನಲ್ಲಿ ಜಾಬ್ಗಾಗಿ ಟ್ರೈ ಮಾಡಿ ಸಕ್ಸಸ್ ಆಗದೇ ಇರುವವರಿಗೆ ಜುಲೈ 27ರ ನಂತರ ಡಿಸೆಂಬರ್ 11ರ ಒಳಗೆ ಫಾರಿನ್ ಜಾಬ್ ಕನ್ಫರ್ಮ್ ಆಗಲಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶನಿ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಎಲ್ಲರಿಗೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.